ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಅಲ್ಲಿ ಕಾಣ್ತಾ ಇರೋದು ಯಾವ ದೇವಸ್ಥಾನ ಗೊತ್ತಾ? ಅಂಜನಾದ್ರಿ ಬೆಟ್ಟ ದೂರದಿಂದ ಕಾಣಿಸ್ತಾ ಇದೆ ನೋಡಿ. ನಾನು ನಿಮ್ಮನ್ನು ಪಂಪ ಸರೋವರಕ್ಕೆ ಈ ವಿಡಿಯೋದಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಂಚೆ ಪಂಪ ಸಾಗರ ತುಂಬ ಚೆನ್ನಾಗಿತ್ತು, ಈಗ ರಿನೋವೇಟಿವ್ ಮಾಡಿದ್ದಾರೆ. ಹಾಗಾಗಿ ಈ ಥರ ಇವಾಗ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಗ್ರಾನೈಟಲ್ಲೇ ಮಾಡಿದ್ದಾರೆ. ಮುಂಚೆ ಅಂತಂದರೆ ತುಂಬಾ ಚೆನ್ನಾಗಿತ್ತು. ಮುಂಚೆ ನೋಡಿದವರಿಗೂ ಈಗ ನೋಡಿದವರಿಗೂ ತುಂಬ ಬೇಜಾರಾಗುತ್ತೆ, ಯಾಕಂದರೆ ತುಂಬ ಚೇಂಜಸ್ ಮಾಡಿದ್ದಾರೆ. ಯಾಕೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ರಾಮನಿಗೋಸ್ಕರ ಶಬರಿ ಕಾಯ್ತಿದ್ದಂತಹ ಸ್ಥಳ ಕೂಡ ನಾನು ನಿಮಗೆ ತೋರಿಸ್ತೇನೆ. ಪಂಪ ಸರೋವರದಲ್ಲಿ ಒಂದು ಲಕ್ಷ್ಮೀ ಟೆಂಪಲ್ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಹಾಗೆಯೇ ಶಬರಿ ಕಾಯ್ತಿದ್ದಂತಹ ಗುಹೆ ಅದು ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮುಂಚೆ ಇಲ್ಲಿ ಗಣಪತಿ ಟೆಂಪಲ್ ಇತ್ತು. ಹಾಗೆಯೇ ಶಿವಲಿಂಗ ಕೂಡ ಈ ಒಂದು ಸ್ಥಳದಲ್ಲಿ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಇದು ವಿಜಯನಗರ ಕಾಲದ ಸಾಮ್ರಾಜ್ಯದ ಒಂದು ಆರ್ಕಿಟೆಕ್ಟ್ ಆಗಿದೆ. ತುಂಬ ಚೆನ್ನಾಗಿರುವಂಥ ಒಂದು ಆರ್ಕಿಟೆಕ್ಚರಲ್ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ರಿನೋವೇಟಿವ್ ಮಾಡಿದ್ದಾರೆ, ಹಾಗಾಗಿ ಹೊಸ ಥರದಲ್ಲಿ ಕಾಣಿಸ್ತಾ ಇದೆ. ಬಟ್ ಇದು ತುಂಬ ಹಳೆ ಕಾಲದ ಒಂದು ದೇವಸ್ಥಾನ. ನೋಡಿ, ಇಲ್ಲೇ ಹೋಗಬೇಕು. ಶಬರಿ ಕಾಯುತ್ತಿದ್ದಂತಹ ಒಂದು ಗುಹೆ ನಾನು ನಿಮಗೆ ತೋರಿಸ್ತೇನೆ. ಅವರ ಪಾದಕ್ಕೆ ಕೂಡ ಅವರ ಪಾದನು ಒಂದು ಕಲ್ಲಿನ ಮೇಲೆ ಕೆತ್ತಿಟ್ಟಿದ್ದಾರೆ. ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದೇ ಗುಹೆಯಲ್ಲೇ ಅವರು ತಪಸ್ಸನ್ನು ಮಾಡ್ತಾಯಿದ್ರು, ಅಂದರೆ ರಾಮನಿಗೋಸ್ಕರ ಕಾಯ್ತಾಯಿದ್ರು. ಇಲ್ಲಿ ಲೈಟ್ ಇರಲ್ಲ, ಹಾಗಾಗಿ ಎಷ್ಟು ಕಾಣುತ್ತೋ ಅಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಶಬರಿ ಮಾತೆಯ ಪಾದ. ಹಾಗೆ ಮೇಲ್ಗಡೆ ಹೋದರೆ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ನೋಡಲು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಗ್ರಿಲ್ ಥರ ಮಾಡಿಬಿಟ್ಟು ಅಲ್ಲಿ ಹೋಗೋಣ ಬನ್ನಿ. ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ ನೋಡೋಣ.
ನೋಡಿ ಮೇಲ್ಗಡೆಯಿಂದ ಈ ಥರ ಕಾಣುತ್ತೆ. ಇಲ್ಲಿ ನೀವು ಡಿಸೆಂಬರ್, ಅಕ್ಟೋಬರ್, ನವಂಬರ್ ಈ ತಿಂಗಳಲ್ಲಿ ಬಂದರೆ ಸ್ವಲ್ಪ ಬಿಸಿಲು ಇರುತ್ತೆ, ಹಾಗಾಗಿ ಆರಾಮಾಗಿ ಬಂದು ಹೋಗ್ಬೋದು. ಏಪ್ರಿಲಲ್ಲಿ ಬಂದರೆ ತುಂಬ ಬಿಸಿಲಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕರೆಕ್ಟ್ ಟೈಮು ಅಂತಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ. ಹಾಗೆ ಕೆಳಗಡೆ ಮಾರ್ಕೆಟ್ ಇದೆ, ಏನಾದರೂ ತಗೊಳ್ಬೋದು.